ಇವತ್ತು ನಿಮಗೆ ನನ್ನ ಸ್ಪೆಕ್ಟಿನ ಬಗ್ಗೆ ಒಂದು ಸ್ಟೋರಿನೇ ಐತೆ, ಅದನ್ನು ನಾನು ಹೇಳ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ ನೋಡಿ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಗಾಯ್ಸ್, ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಸಹ ಮಲಗಿದ್ದಾನೆ, ಹಾಗೆ ನಾನು ಊಟನ ಮಾಡಬೇಕು. ಊಟ ಮಾಡಿ ಮತ್ತೆ ಸಿಗ್ತೀನಿ. ಊಟಕ್ಕೆ ಕಾಳಾಕ್ಬಿಟ್ಟು ಮೆಂತ್ಯ ಪಲ್ಯನ ತಳಿಸಿದ್ದೆ, ಇವಾಗ ಊಟ ಮಾಡಿ. ಇವತ್ತು ನಿಮಗೆ ನನ್ನ ಸ್ಪೆಕ್ಟಿನ ಬಗ್ಗೆ ಒಂದು ಸ್ಟೋರಿನೇ ಐತೆ, ಅದನ್ನು ನಾನು ಹೇಳ್ತೀನಿ. ಊಟ ಮಾಡಿಬಿಟ್ಟು ಆ ಸ್ಟೋರಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಪಾಪುಗೆ ಅಂತ ಹೇಳ್ಬಿಟ್ಟು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ತೊಳೆದು ನಾನು ರೈಸ್ಗೆ ಇಡ್ತಾ ಇದ್ದೀನಿ. ಪಾಪುಗೆ ಸ್ವಲ್ಪ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕಿನ ಎದ್ದಿ ಯಾಕೋ ಮಾಡೋದು ಪಾಪುಗೆ ಸಹ ತಿರ್ಗಾ ಮಲಗಿಸಿದೆ. ನಾನು ನಿಮಗೆ ಸ್ಪೆಕ್ಟಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾನು 9ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನನಗೆ ಸ್ಪೆಕ್ಟ್ ಬಂದುಬಿಟ್ಟಿತ್ತು. ಯಾಕಂದರೆ ನನಗೆ ಸ್ಕೂಲಲ್ಲಿ ಬೋರ್ಡ್ ಮೇಲೆ ಏನು ಬರೆದಿರ್ತಾರಲ್ಲ, ಅದು ನನಗೆ ಕಾಣಿಸ್ತಿದ್ದಿಲ್ಲ. ನಾನು ಕುಂದಿರ್ತಿರೋದು 3ನೇ ಬೆಂಚಿಗೆ ಕುಂದಿರ್ತಿದ್ದೆ, ಆದರೂ ನನಗೆ ಬೋರ್ಡ್ ಮೇಲೆ ಬರೆದಿರೋವಂಥದ್ದು ಅಕ್ಷರಗಳು ಕಾಣ್ತಾನೆ ಇದ್ದಿಲ್ಲ, ಚಿಕ್ಕದಾಗಿ ಕಾಣ್ತಿದ್ದು, ಕ್ಲಿಯರಾಗಿ ಕಾಣ್ತಿದ್ದಿಲ್ಲ. ಹಾಗೆ ನಾನೇನು ಮಾಡ್ತಿದ್ದೆ, ಫಸ್ಟ್ ಬೆಂಚಿಗೆ ಏನು ಕುಂತ್ಕೊಂಡಿರ್ತಾರಲ್ಲ ಅವ್ರು ನೀಟಾಗಿ ಬರ್ಕೊಂಡಿರ್ತಿದ್ರು. ಸೊ ನಾನು ಸರ್ ಮುಂದೆ ಅಷ್ಟೇ ನಾನು ಬರ್ಕೊಂಡ ಥರ ಮಾಡ್ತಿದ್ದೆ. ಆಮೇಲೆ ಅವರು ಹೋದ್ಮೇಲೆ ಅವ್ರ ಕ್ಲಾಸೆಲ್ಲ ಮುಗಿದ್ಮೇಲೆ ನಾನು ಫಸ್ಟ್ ಬೆಂಚ್ ಕುಂತಿರೋಂಥ ಫ್ರೆಂಡ್ಸ್ ಹತ್ರ ನಾನು ನೋಟ್ಸ್ನ ಇಸ್ಕೊಂಡು ನೀಟಾಗಿ ನೆಕ್ಸ್ಟ್ ಡೇ ನಾನು ಬರ್ಕೊಂಡು ಬಿಡ್ತಿದ್ದೆ. ಸೊ ಇದೇ ಥರ ಆಗ್ತಾಯಿತ್ತು. ಇವಾಗ ಅವ್ರು ಎಷ್ಟು ದಿನ ಅಂತ ಕೊಡ್ತಾರೆ ಹೇಳಿ ನೋಟ್ಸ್ನ, ಬರ್ಕೊಳ್ಬೇಕು ನೀನು ಅಂತ ಹೇಳೋರು. ಸೊ ಹಾಗೆ ಹೋಗಲಿ ಬಿಡು ಅಂತ ಸುಮ್ಮನೆ ಅದೇ. ಹಾಗೆ ನಮ್ಮ ಮನೆಯಲ್ಲಿ ಹೋಗಿ ನಮ್ಮ ಮಮ್ಮಿಗೆ ನಮ್ಮ ಅಪ್ಪ ಹೇಳಿದೆ, ಈ ಥರ ಆಗುತ್ತೆ ಅಂತ. ಅವರು ಸೀದಾ ನನಗೆ ಲಿಂಗ್ಸೂರೊಳಗೆ ಕರ್ಕೊಂಡು ಹೋದ್ರು, ಆ ಕಣ್ಣಿನ ಆಸ್ಪತ್ರೆಗೆ. ಆ ಡಾಕ್ಟ್ರ್ ನನಗೆ ನೀಟಾಗಿ ಎಲ್ಲನೂ ಚೆಕ್ ಮಾಡಿಬಿಟ್ಟು, ಇಲ್ಲಮ್ಮ ನಿಮಗೆ ದೂರದೃಷ್ಟಿ ಕಡಿಮೆ ಇದೆ, ನಿಮಗೆ ಸ್ಪೆಕ್ಟ್ ಬರುತ್ತೆ, ಆದರೆ ನೀವು ಡೈಲಿ ಹಾಕ್ಕೊಳ್ಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸ್ಪೆಕ್ಟ್ ಕೂಡ ತೊಗೊಂಡು ಬಂದ್ವಿ. ನಾನೇನು ಮಾಡಿದೆ, ಈ ಹೊರಗಡೆ ಹೋದರೆ ಹಾಕ್ಕೊಂಡು ಹೋದರೆ ಏನಂತಾರೋ ಏನೋ, ಫ್ರೆಂಡ್ಸ್ ಏನಾದರೂ ಅಂತಾರೇನೋ ಅಂತ ಹೇಳ್ಬಿಟ್ಟು ನಾನು ಅದು ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಇಷ್ಟು ದಿನ ತುಂಬ ಹೆಡ್ಡೇಕಿತ್ತು, ಹಾಕ್ಕೊಳ್ಳಿಲ್ಲ. ನಾನು ಅವಾಗ ಏನು ಮಾಡ್ತಿದ್ದೆ, ಜಾಸ್ತಿ ಏನಾದರೂ ದೂರದೃಷ್ಟಿಯಿಂದ ಕಾಣ್ತಿದ್ದಿಲ್ಲ ಅಂದಾಗ ಮಾತ್ರ ನಾನು ಹಾಕ್ಕೊಳ್ತಿದ್ದೆ, ಸ್ಕೂಲಿಗೆ ಸಹ ತೊಗೊಂಡೋಗ್ತಿದ್ದಿಲ್ಲ. ಆಮೇಲೆ ಇತ್ತೀಚೆಗೆ ಬರ್ತಾ ಫ್ರೆಂಡ್ಸ್ ಎಲ್ಲ ಕೊಡ್ತಿದ್ದಿಲ್ಲಲ್ಲ. ಸೊ ಇರಲಿ ಬಿಡು, ಹಾಕ್ಕೊಂಡು ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಿದ್ದೆ. ಒಂದು ವೀಕ್ ಸರಿಯಾಗಿ ಹಾಕ್ಕೊಳ್ಳಿಲ್ಲ, ನಾನು ಅದನ್ನು ಬಿಟ್ಬಿಟ್ಟೆ. ಆಮೇಲೆ ಇಷ್ಟು ದಿನ ಬಿಟ್ಟಿದ್ದಕ್ಕೆ ಅದು ನಾನು ಎಲ್ಲಿ ಬಿಸಾಕಿದ್ದೀನಿ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಇವಾಗಂತೂ 1 ವೀಕ್ ಆಯಿತು. ತುಂಬ ಅಂದರೆ ತುಂಬಾ ಕಣ್ಣಿನರ ಎಲ್ಲ ಜಗ್ತಾಯಿತ್ತು, ತಲೆ ಸಹ ಅಷ್ಟೇ ನೋವಾಗ್ತಿತ್ತು. ಹಾಗಾಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ಸಹ ಹೇಳಿದ್ರು, ನೀವು ಮುಂಚೆ ಇತ್ತಲ್ಲ ಅದು ನೀವು ಕಂಟಿನ್ಯೂ ಮಾಡಿದರೆ ಇಷ್ಟೊತ್ತಿಗೆ ಹೋಗಿರೋದು, ನಿಮಗೆ ದೂರದೃಷ್ಟಿ ಏನಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗೋದು ಅಂತ ಹೇಳಿದ್ರು. ಇರಲಿ ಬಿಡಿ ಅಂತ ಹೇಳಿ ಸುಮ್ಮಾದ್ವಿ. ಹಾಗೆ ಅವರು ಸಹ ನನಗೆ ಇನ್ನೊಂದು ಸ್ಪೆಕ್ಟ್ನ ಬರ್ಕೊಟ್ರೆ, ಅದೇ ಇದು ನೋಡ್ತಾ ಇದ್ದೀರಲ್ಲ. ಇವಾಗ ನಾನು 3 ಡೇಸ್ ಆಯಿತು ಅನಿಸುತ್ತೆ ಕಂಟಿನ್ಯೂ ಆಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಹಾಕ್ಕೊಂಡಿದ್ರೆ ನನಗೆ ಇವಾಗ ಹಾಕ್ಕೊಳ್ಳೋ ಪರಿಸ್ಥಿತಿನೇ ಇರ್ತಿದ್ದಿಲ್ಲ, ಬಿಟ್ಬಿಡ್ತಿದ್ದೆ ನಾನು. ಹಾಗೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದೇ ನೋಡಿ ನನ್ನ ಸ್ಪೆಕ್ಟಿನ ಒಂದು ಕತೆ. ನಾನು ಮುಂಚೆಯಿಂದ ಹಾಕಿದರೆ ನಾನು ಯಾವುದೇ ಥರ ಇವಾಗಂತೂ ಸ್ಪೆಕ್ಟ್ ಹಾಕೋ ಅವಶ್ಯಕತೆಯೇ ಇರ್ತಿದ್ದಿಲ್ಲ. ಯಾರು ಸಹ ಈ ಥರ ತಪ್ಪು ಮಾಡಬೇಡಿ ಅಂತ ಹೇಳ್ತೀನಿ. ಡಾಕ್ಟ್ರು ಮುಂಚೆನೇ ಬರ್ಕೊಟ್ಟಾಗ ನೀವು ಹಾಕ್ಕೊಂಡು ಬಂದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಆಮೇಲೆ ನೀವು ಹಾಕ್ಕೊಳ್ಳಿ ಬಿಡಿ, ಅದು ನಡೆದೋಗುತ್ತೆ. ಹಾಗಾಗಿ ನೀವು ಸಹ ಈ ಥರ ತಪ್ಪು ಮಾಡಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.